ಅವಧೂತ ಪರಿವಾರದವರಿಗೆ ಸ್ವಾಗತ. ಈ ನಿಮ್ಮ ಡಿವೈನ್ ಅಡ್ವೆಂಚರ್ ಚಾನಲನ್ನು ಕೇವಲ 3 ತಿಂಗಳಲ್ಲಿ ನೀವು ಅದ್ಭುತವಾಗಿ ಬೆಳೆಸಿದ್ದೀರಿ. ನಿಮ್ಮ ಈ ಪ್ರೋತ್ಸಾಹ, ಬೆಂಬಲ, ಸಲಹೆ ಮತ್ತು ಸಹಕಾರಗಳಿಗೆ ನಾನೆಂದೂ ನಿಮಗೆ ಚಿರಋಣಿ. ಇಷ್ಟರ ಮಟ್ಟಿಗೆ ನಮ್ಮನ್ನು ಹುರಿದುಂಬಿಸಿದ್ದರ ಫಲವಾಗಿ ನಾವು ಇನ್ನೊಂದು ಹೊಸ ಚಾನಲನ್ನು ಪ್ರಾರಂಭಿಸಿದ್ದೇವೆ. ಈ ಚಾನಲ್ನ ಹೆಸರೇ ಅನಾವರಣ ಎಂದು. ಈ ಚಾನಲ್ನ ಮೂಲ ಉದ್ದೇಶ ನಮ್ಮೊಡನೆ ಹಲವಾರು ಪ್ರತಿಭೆಗಳು, ಸಾಧಕರು, ಚಿಂತಕರು, ಸಾಹಿತಿಗಳು, ಪರಿಶ್ರಮಿಗಳು, ವ್ಯಂಗ್ಯಚಿತ್ರಕಾರರು, ಸಮಾಜ ಸೇವಕರು ಹಾಗೂ ಎಲೆಮರೆ ಕಾಯಿಯಂಥ ಹಲವರಿದ್ದಾರೆ. ಎಂದೂ ಎಲ್ಲೂ ಪ್ರಚಾರ ಬಯಸದೆ ತಮ್ಮಷ್ಟಕ್ಕೆ ತಾವೇ ತಮ್ಮ ಆತ್ಮತೃಪ್ತಿಗಾಗಿ ಕೆಲಸ ಮಾಡುತ್ತಾ ಸಂತೃಪ್ತಗೊಂಡವರು ಇವರು. ಆದ್ದರಿಂದ ಇಂತಹವರನ್ನು ಪ್ರಪಂಚಕ್ಕೆ ಪರಿಚಯಿಸುವುದೇ ನಮ್ಮ ಮೂಲ ಉದ್ದೇಶ. ಹಾಗಾಗಿ ನಮ್ಮ ಈ ಅನಾವರಣ ಚಾನಲ್ನ ಉಪಶೀರ್ಷಿಕೆ ನಮ್ಮೊಡನಿದ್ದು ನಾವರಿಯದವರು ಎಂಬುದಾಗಿ. ಅಲ್ಲದೆ ಈ ಚಾನಲ್ನಲ್ಲಿ ಸಮಗ್ರವಾದ ಎಲ್ಲ ತರಹದವರನ್ನು, ಅಂದರೆ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿರಲಿ, ಸಣ್ಣವರಿರಲಿ, ದೊಡ್ಡವರಾಗಲಿ, ಎಲ್ಲರ ಒಳಗಿನ ಚಿಂತನ ಮಂಥನಗಳನ್ನು ಹೊರತರುವುದೇ ಆಗಿದೆ. ಈ ಹಿಂದಿನ ಡಿವೈನ್ ಅಡ್ವೆಂಚರ್ ಚಾನಲನ್ನು ಹೇಗೆ ಬೆಳೆಸುತ್ತಿದ್ದೀರೋ ಹಾಗೆಯೇ ಈ ಅನಾವರಣ ಚಾನಲನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ನಿಮ್ಮ ಸಲಹೆ, ಸಹಕಾರಕ್ಕೆ ಸದಾ ಸ್ವಾಗತ. ಎಂದಿನಂತೆ ನಿಮ್ಮಲ್ಲಿ ವಿನೀತರಾಗಿ ಕೇಳಿಕೊಳ್ಳುವುದೇನೆಂದರೆ, ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಮರೆಯದೆ ಕಮೆಂಟ್ ಮಾಡಿ. ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ, ಸಹಕರಿಸಿ, ಬೆಂಬಲಿಸಿ. ನಿಮ್ಮ ಕಡೂರು ದತ್ತಾತ್ರಿ. ಧನ್ಯವಾದಗಳು. ನಾಯಿ ತಲೆ ಮ್ಯಾಲಿನ ಬುತ್ತಿ ಸಂಸಾರ ಬದುಕು ಸಾರ, ಇದನ್ನರಿತು ಮಂದಿ ಬಿದ್ದಾರ, ಹಿಂದ ಬಿದ್ದಾರ. ನಾಯಿ ತಲೆ ಮ್ಯಾಲಿನ ಬುತ್ತಿ ಸಂಸಾರ ಬದುಕು ಸಾರ, ಇದನ್ನರಿತು ಮಂದಿ ಬಿದ್ದಾರ, ಹಿಂದ ಬಿದ್ದಾರ. ಉಸಿರು ನಿಂತ ಉಸಿರು ನಿಂತ ನಿನ್ನ ಹೆಸರು ಹೆಣಾಡುತ್ತಾಯಿ, ಮಣ್ಣಾಡುತ್ತಾಯಿ, ಚಟ ಚಟುತ್ತಾಯಿ, ಒಳ್ಳೆ ಮಾಡುವ ಇರುವುದು 3 ದಿವಸ. ಇರುಮುಡಿದಾಂಗಿ ஒரு மனதாகி குருவனதேவென்று இருவனை தீர்க்கும் யமனையும் வெல்லும் திருவடியை காண வந்தோ. பள்ளிக்கட்டு சபரிமலைக்கே கல்லும் முள்ளும் காலுக்கு மெத்தை சுவாமியே ஐயப்போ ஐயப்போ சுவாமியே. ಮುಂತಾದ ಗಾಯನಗಳು ವೇದಿಕೆ ಮೇಲೆ ಬಂತು ಅಂದರೆ, ಅದು ಹೈ ಪಿಚ್ನಲ್ಲಿ ಹಾಡ್ತಿದ್ದಾರೆ ಅಂದರೆ ಅಲ್ಲಿ ನಿಮಗೆ ಕಾಣಸಿಗುವುದು
ಚಿಕ್ಕಮಗಳೂರಿನ ಅಪ್ಪಟ ಕಲಾವಿದ ಹಾಗೂ ಗಾಯಕ ಮಲ್ಲಿಗೆ ಸುಧೀರ್. ಈ ಹೆಸರೇ ಒಂದು ರೋಮಾಂಚನ. ಇವರು ಹಾಡ್ತಿದ್ದಾರೆಂದರೆ ರಸಿಕರಿಗೆ ಹಬ್ಬ. ಮೇಲೆ ಹಾಡಿದ ಹಾಡುಗಳೆಲ್ಲವೂ ಒನ್ಸ್ ಮೋರ್ ಇಲ್ಲದೆ ವೇದಿಕೆ ಇಳಿಯೋಕೆ ಬಿಡ್ತಿರಲಿಲ್ಲ ಕಲಾಭಿಮಾನಿಗಳು. ಅಷ್ಟು ಹುಚ್ಚು ಹಿಡಿಯುವ ಹಾಗೆ ಎದುರಿಗಿರುವವರನ್ನು ಮೋಹಗೊಳಿಸುತ್ತಿದ್ದರು. ಒಮ್ಮೊಮ್ಮೆ ಹಾಡುತ್ತಾ ತಾವು ಹಾಗೂ ಕೇಳುಗರನ್ನು ಗಾನ ಗಂಧರ್ವ ಲೋಕಕ್ಕೆ ಕರೆದುಕೊಂಡು ಹೋಗುತ್ತಿದ್ದರು. ಇಂಥ ಅದ್ಭುತ ಗಾಯಕ ಜನಿಸಿದ್ದು ಚಿಕ್ಕಮಗಳೂರಿನ ಗಾಂಧಿನಗರ ಎಂಬ ಬಡಾವಣೆಯಲ್ಲಿ. ಬಾಲ್ಯವೆಲ್ಲವೂ ಕಳೆದದ್ದು ಚಿಕ್ಕಮಗಳೂರಿನಲ್ಲಿಯೇ. ತುಂಬ ಕಡುಬಡತನ, ಒಂದು ಹೊತ್ತಿನ ಕೂಳಿಗೂ ಬವಣೆ ಪಡುವಂಥ ಪರಿಸ್ಥಿತಿ. ಇವರ ತಾಯಿ ರತ್ನಮ್ಮನವರಿಗೆ ಉಮೇಶ, ಪ್ರಕಾಶ ಹಾಗೂ ಸುಧೀಶ್ ಎಂಬ 3 ಜನ ಮಕ್ಕಳು. ಕೊನೆಯವರೇ ಸುಧೀಶ್. ಇವರ ಮೂಲ ಕಸುಬು ಹೂವಿನ ವ್ಯಾಪಾರ. ಸುಧೀಶ್ ಪ್ರಪಂಚಕ್ಕೆ ಬರುವ ಮೊದಲೇ ತಂದೆಯನ್ನು ಕಳೆದುಕೊಂಡಿದ್ದರು. ಹಾಗಾಗಿ ಮಕ್ಕಳ ಭಾರವೆಲ್ಲವೂ ತಾಯಿಯ ಹೆಗಲಿಗೆ ಬಿದ್ದಿತು. 1 ಬಕೆಟ್ ಹೂ ಕಟ್ಟಿದರೆ 2 ರೂಪಾಯಿ ಕೊಡುತ್ತಿದ್ದರು ಅಂದಿನ ಕಾಲದಲ್ಲಿ. ದಿನದ ಸಂಪಾದನೆ ಅಷ್ಟೇ. ಅದರಲ್ಲೇ ತಾನು ಮತ್ತು 3 ಮಕ್ಕಳ ಬದುಕು ಸಾಗಬೇಕಿತ್ತು. ಇಂಥ ಕಡುಬಡತನದ ಬೇಗೆಯಲ್ಲಿಯೂ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡುವುದನ್ನು ರತ್ನಮ್ಮವರು ಮರೆಯಲಿಲ್ಲ. ಶ್ರೀ ಗೋವಿಂದ ಪಂಡಿತರೆನ್ನುವರು ರತ್ನಮ್ಮನವರಿಗೆ ನಿನ್ನ ಕೊನೆಯ ಮಗನ ಹೆಸರನ್ನು ಸುಧೀರ ಎಂದು ಕರೆಯಿರಿ ಅಂತ ಹೇಳಿದರು. ಅಂದಿನಿಂದ ಸುಧೀಶನ ಹೆಸರು ಸುಧೀರ್ ಎಂದಾಯಿತು. ಬೆಳಗ್ಗೆ ಹೂ ಕಟ್ಟಿ ರತ್ನಮ್ಮನವರು ಸುಧೀರ್ ಕೈಲಿ ಕೊಟ್ಟು ವ್ಯಾಪಾರ ಮಾಡಿಕೊಂಡು ಬಾ ಎಂದು ಕಳಿಸುತ್ತಿದ್ದರು. ಇಂಥ ಸುಧೀರ್ ಬಹಳ ಸಣ್ಣವಾಗ ಬಿದಿರಿನ ತಟ್ಟೆಯಲ್ಲಿ ಹೂವಿಟ್ಟುಕೊಂಡು ಮಲ್ಲಿಗೆ ಮಲ್ಲಿಗೆ ಅಂತ ಕೂಗಿಕೊಂಡು ಹೋಗ್ತಾ ಇದ್ದಾಗ ಹೂ ಬೇಕಿದ್ದವರು ಮಲ್ಲಿಗೆ ಬಾ ಅಂತ ಕರೀತಿದ್ರು. ಆಗ ಸುಧೀರ್ ನನ್ನ ಹೆಸರು ಸುಧೀರ್ ಅಂತ ಹೇಳಿದರು. ಇದನ್ನು ಕೇಳಿಸಿಕೊಂಡ ಒಬ್ಬ ಆಚಾರ್ಯರು ಮಾರನೇ ದಿನ ಈ ಹುಡುಗ ಮಲ್ಲಿಗೆ ಹೂ ತಂದಾಗ ಮಲ್ಲಿಗೆ ಸುಧೀರ ಬಾಯಿಲ್ಲಿ ಅಂತ ಕರೆದರು. ಅದ್ಯಾವಾಗ ಹಾಗೆ ಕರೆದರು ಗೊತ್ತಿಲ್ಲ. ಅಂದಿನಿಂದ ಆ ವಠಾರದವರು, ಓಣಿಯವರು, ಗಲ್ಲಿಯವರು ಎಲ್ಲರೂ ಮಲ್ಲಿಗೆ ಸುಧೀರ ಅಂತಲೇ ಕರೆ ಹತ್ತಿದರು. ಹೀಗೆ ಸುಧೀರ ಮಲ್ಲಿಗೆ ಸುಧೀರ್ ಆದ ಕಾಲ. ಹೀಗೆ ಸಾಗುತ್ತಿರುವಾಗ ಶಾಲೆಯಲ್ಲಿ ಚುರುಕುಮತಿಯ ಸುಧೀರ್ ಬಹಳ ಚೇಷ್ಟೆ ಮಾಡುವನಾಗಿದ್ದರು. ಇದನ್ನು ಗಮನಿಸಿದ ಪುಟ್ಟಪ್ಪ ಮಾಸ್ತರರು ಇವನ ಈ ಚುರುಕುತನವನ್ನು ಯಾಕೆ ಒಳ್ಳೆಯದಕ್ಕೆ ಬಳಸಿಕೊಳ್ಳಬಾರದೆಂದುಕೊಂಡು ಸುಧೀರ್ಗೆ ಹಾಡುವ, ಬಣ್ಣ ಹಚ್ಚುವ ಕಲೆ, ನಾಟಕ ಹಲವಾರು ವಿಭಾಗಗಳಲ್ಲಿ ಕಲಿಸುತ್ತಾ ಸುಂದರ ಮೂರ್ತಿಯನ್ನಾಗಿ ಮಾಡಿದರು. ಸುಧೀರ್ಗೆ ಮೊಟ್ಟ ಮೊದಲ ಓಂಕಾರ ಬರೆಸಿದವರು ಗೌರಮ್ಮ ಎಂಬ ಟೀಚರ್. ಸುಧೀರ್ 6 ವರ್ಷದಿಂದ ಅಯ್ಯಪ್ಪ ಸ್ವಾಮಿಯ ಭಜನೆಗೆ ಹೋಗುತ್ತಿದ್ದರು. ಗೋವಿಂದಪ್ಪನವರು ಅಯ್ಯಪ್ಪ ಮಾಲೆ ಹಾಕಿದ್ದರಿಂದ ಸುಧೀರ್ನನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಿದ್ದರು. ಅವರು ಭಜನೆಯನ್ನು ಏರುದನಿಯಲ್ಲಿ ಸುಶ್ರಾವ್ಯವಾಗಿ ಹಾಡುತ್ತಿದ್ದರು. ಕೇಳುಗರು, ಭಕ್ತರು ಮಂತ್ರಮುಗ್ಧರಾಗುತ್ತಿದ್ದರು ಇವರ ಕಂಠಸಿರಿಗೆ. ಇವರಿಂದ ಪ್ರಭಾವಿತನಾದ ಸುಧೀರ್ ತಾನು ಹಾಡುತ್ತಾ ಏರುಧ್ವನಿಯ ಹಾಡುಗಳಿಗೆ ಕಂಠವು ಪೂರಕವಾಯಿತು. ಅಲ್ಲಿಂದ ಅಯ್ಯಪ್ಪ ಸ್ವಾಮಿಯ ಕೃಪೆಯಿಂದ ಕಳ್ಳಿ ಕಟ್ಟು ಶಬರಿಮಲೈ ಎಂಬ ಹಾಡು ಸುಧೀರ್ ಕಂಠದಲ್ಲಿ ಹೊರಹೊಮ್ಮಿ ಅದ್ಭುತ ಗಾಯಕ ಎಂಬ ಪ್ರಶಂಸೆಗೆ ಪಾತ್ರವಾಯಿತು. ನಂತರದಲ್ಲಿ ಸುಧೀರ್ ತಿರುಗಿ ನೋಡಲಿಲ್ಲ. ಹೂ ವ್ಯಾಪಾರ ಮಾಡುತ್ತಾ, ಶಾಲೆಗೆ ಹೋಗುತ್ತಾ ಬರುತ್ತಾ ಈ ಹಾಡುವ ಕಲೆಯನ್ನು ಚೆನ್ನಾಗಿ ಬೈಗೂಡಿಸಿಕೊಂಡರು. ಒಂದು ದಿನ ಸಿ ಅಶ್ವಥ್ ಇರುವ ವೇದಿಕೆಯಲ್ಲಿ ಹಾಡಿ ಅವರಿಂದ ಶಹಬ್ಬಾಸ್ಗಿರಿಯನ್ನು ಪಡೆದುಕೊಂಡರು. ನನಗಿಂತ ಚೆನ್ನಾಗಿ ಹಾಡ್ತಿರಲ್ರಿ ಎಂಬ ಮಾತು ಸಿ ಅಶ್ವಥ್ ರವರು ನುಡಿದಾಗ ಸುಧೀರ್ಗೆ ತನ್ನ ಬದುಕು ಸಾರ್ಥಕವೆನಿಸಿತು. ಅಂದಿನಿಂದ ಸಿ ಅಶ್ವಥ್ ರವರ ಕಾರ್ಯಕ್ರಮಗಳಲ್ಲಿ ತಾವೂ ಹಾಡುತ್ತಾ ಹಲವಾರು ಗಾಯಕರಿಂದ ವಿಧವಾದ ಗಾಯನಗಳನ್ನು ಕಲಿಯುತ್ತಾ ಸಾಧನೆಗೈಯುತ್ತಾ ಹೊರಟರು.
ಹೀಗೆ ಪುತ್ತೂರು ನರಸಿಂಹನಾಯಕ್ ಅವರಿಂದ ದಾಸರ ಪದಗಳು, ಯಶವಂತ ಹಳಿಬಂಡಿ ಅವರಿಂದ ಜನಪದ ಗೀತೆಗಳು, ಶಂಕರ್ ಶಾನ್ಭೋಗರ್ ಅವರಿಂದ ಭಕ್ತಿಗೀತೆ ಹಾಗೂ ಭಜನೆಗಳು, BK ಸುಮಿತ್ರಾ, ಇಂದು ವಿಶ್ವನಾಥ್ ಅವರಿಂದ ಭಾವಗೀತೆ, BJ ಶ್ರೀ ಕಲ್ಪನಾ ನಾಗನಾಥ್ ಅವರಿಂದ ರಂಗಗೀತೆಗಳು, ಡಾಕ್ಟರ್ ರೋಹಿಣಿ ಮೋಹನ್ ಅವರಿಂದ ಕಗ್ಗ, ಅಪ್ಪಗೆರೆ ತಿಮ್ಮರಾಜು ಅವರಿಂದ ಮೂಲ ಜನಪದ ಗೀತೆಗಳು, ಹೀಗೆ ಹಲವರಿಂದ ಹಾಡುವ ಕಲೆಯನ್ನು ಕರಗತ ಮಾಡಿಕೊಂಡರು. ಅಂಬಯ್ಯ ನುಲಿಯವರ ವಚನಗಳಿಂದ ಪ್ರಭಾವಿತರಾಗಿ ವಚನಗಳನ್ನು ಹಾಡಲು ಪ್ರಾರಂಭಿಸಿದರು. ಇಷ್ಟೆಲ್ಲ ಸಾಧನೆ ಮಾಡುವ ಮೊದಲು ಹಲವಾರು ಬಾರಿ ಮಾನ ಅಪಮಾನಗಳನ್ನು ಅನುಭವಿಸಿದ್ದುಂಟು. ಒಮ್ಮೆ ವೇದಿಕೆಯಲ್ಲಿ ಕೆಳಗೆ ದಬ್ಬಿದ್ದೂ ಆಗಿದೆ. ಆಗ ಮನಸ್ಸಿಗೆ ಬಹಳ ನೋವಾದರೂ ತಡೆದುಕೊಂಡು ಅಂದೇ ನಿರ್ಧಾರ ಮಾಡಿಕೊಂಡರು. ಒಂದಲ್ಲ ಒಂದು ದಿನ ನಾನು ಇಂತಹದೇ ವೇದಿಕೆಯಲ್ಲಿ ಸಹಸ್ರಾರು ಜನರ ಎದುರಿಗೆ ಹಾಡಿ ಸಿಡ್ಲೆ ಚಪ್ಪಾಳೆ ಗಿಟ್ಟಿಸಿಕೊಳ್ಳಬೇಕೆಂದು. ಅದ್ಯಾವ ಗಳಿಗೆಯಲ್ಲಿ ಸಂಕಲ್ಪ ಮಾಡಿದ್ದರೋ ಗೊತ್ತಿಲ್ಲ. ದೇವರು ಅಸ್ತು ಎಂದಿರಬೇಕು. ಒಂದು ಸಂದರ್ಭ ಅಂಥದ್ದೇ ಸ್ಟೇಜಿನಲ್ಲಿ ಯಾರು ಕೆಳಗೆ ತಳ್ಳಿದ್ದರೋ ಅದೇ ವೇದಿಕೆಯಲ್ಲಿ ಹಾಡಿ ಒನ್ಸ್ ಮೋರ್ ಅಂತ 4 ಬಾರಿ ಹಾಡುವ ಅವಕಾಶ ದೊರಕಿಸಿಕೊಂಡರು. ಅಂದಿನಿಂದ ಸ್ಟೇಜ್ ಕಾರ್ಯಕ್ರಮಗಳು ನಿರಂತರ ಹುಡುಕಿಕೊಂಡು ಬರಲು ಶುರುವಾಯಿತು. ಇವರ ಹೆಗ್ಗಳಿಕೆ ಏನೆಂದರೆ, ಶಬರಿಮಲೆಯಲ್ಲಿ ಪ್ರಸಿದ್ಧ ಗಾಯಕರಾದಂಥ ಕೆ ವೀರಮಣಿ, ಅವರ ಮಗ ವೀರಮಣಿ ರಾಜ, KJ ಯೇಸುದಾಸ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಮುಂತಾದ ಹಿರಿಯ ಸಂಗೀತ ವಿದ್ವಾಂಸರು ಹಾಡಿದಂತಹ ವೇದಿಕೆಯಲ್ಲಿ ಇವರಿಗೆ ಹಾಡಲು ಅವಕಾಶ ಸಿಕ್ಕಿದ್ದು. ಇದನ್ನು ಮಲ್ಲಿಗೆ ಸುಧೀರ್ ತುಂಬಾ ಭಾವುಕರಾಗಿ ಹೇಳಿದರು. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಮಲೆನಾಡು ಪ್ರಶಸ್ತಿ, ಇನ್ನೂ ಮುಂತಾದ ಪ್ರಶಸ್ತಿಗಳಿಗೆ ಭಾಜನರಾದವರು ಇವರು. ಇಂಥ ಮಲ್ಲಿಗೆ ಸುಧೀರ್ ಅವರು ತಮ್ಮ ಮನದಾಳದ ಮಾತನ್ನು ನಿಮ್ಮೊಂದಿಗೆ ಬಿಚ್ಚಿಟ್ಟಿದ್ದಾರೆ. ಅದೇನೆಂದು ಅವರಿಂದಲೇ ತಿಳಿಯೋಣ ಬನ್ನಿ. ನಮಸ್ಕಾರ. ನನ್ನ ಹೆಸರು ಸುಧೀರ್ ಅಂತೇಳಿ. ಮೂಲತಃ ಚಿಕ್ಕಮಗಳೂರಿನವನೇ. ಇಲ್ಲೇ ವಾಸ ಮೊದಲಿಂದನೂ ಕೂಡ. ಇಲ್ಲಿ ಇದು ಗಾಂಧಿನಗರ ಅಂತ ಈ ಏರಿಯಾ. ಇಲ್ಲಿ ಮನೆ ಕಟ್ಕೊಂಡು ಇಲ್ಲಿ ವಾಸದಲ್ಲಿ. ಹಾಗೆ ನಮ್ಮ ಬಾಲ್ಯ ಸಣ್ಣದರಲ್ಲಿ ಆ ಕಡೆ ಮೇಲ್ಗಡೆ ಇತ್ತು ಮನೆ. ನಮ್ಮದು ಸಣ್ಣ ಮನೆ, ತುಂಬ ಬಡತನದ ಕುಟುಂಬ. ತಂದೆ ಇಲ್ಲ. ತಂದೆ ನಾನು ಹುಟ್ಟೋಕ್ಕೆ ಮುಂಚೆ ಒಂದೆರಡು ತಿಂಗಳು ಬಿಮ್ಮನ್ಸಿರ 3 ತಿಂಗಳು ಬಿಮ್ಮನ್ಸಿರ್ಬೇಕಾದ್ರೆ ತೀರ್ಬಿಟ್ರು. ಅವ್ರನ್ನ ನಾವು ನೋಡಿಲ್ಲ. ನಮ್ಮ ತಂದೆ ನಾವು ನೋಡಿಲ್ಲ. ತಾಯಿನೇ ಎಲ್ಲ ಪೂರ್ತಿ ನನಗೆ. 3 ಜನ ಮಕ್ಕಳು ನಾವು. 3 ಜನರಲ್ಲಿ ಒಬ್ಬರು ಮೈಸೂರಿನಲ್ಲಿದ್ದಾರೆ, ಇನ್ನೊಬ್ಬರು ಮೈಸೂರಿನಲ್ಲಿ ತಿರೋದು. ಹಾಗೆ ಎಲ್ಲ ನಮ್ಮ ತಾಯಿನೇ ಹುಟ್ಟಿದಾಗಿಂದನೂ ಸಾಕಿ ಸಲಹಿ. ತುಂಬ ಬಡತನದ ಕುಟುಂಬ. ಆಗಿನ ಕಾಲದ ಪರಿಸ್ಥಿತಿಯಲ್ಲಿ ತಿನ್ನೋಕ್ಕೂ ತುಂಬ ಕಷ್ಟ. ತಿನ್ನೋಕ್ಕೂ ಇರಲಿಲ್ಲ ಮಕ್ಕಳಿಗೆ. ನಮ್ಮ ತಾಯಿ ಮೂಲತಃ ಹೂವಿನ ವ್ಯಾಪಾರಿ. ನಮ್ಮದು ತಲಾಂತರದಿಂದ ಹೂವಿನ ವ್ಯಾಪಾರನೇ. ಮತ್ತು ತಾತ ಮುತ್ತಾತರೆಲ್ಲ ಹೂವಿನ ವ್ಯಾಪಾರದಿಂದಲೇ ಬಂದವರು. ನಾವು ಕೂಡ ಹೂವಿನ ವ್ಯಾಪಾರಿಗಳೇ. ಅದೇ ರೀತಿಯಲ್ಲಿ ನಮ್ಮಮ್ಮ ಆಗ ಅಪ್ಪ ತೀರೋದ್ರು. ಯಾರೂ ಇಲ್ಲ ಮನೆಯಲ್ಲಿ. ಮೇಟಿ ತಾನೇ ಹೂ ಕಟ್ಟಕ್ಕೆ ಈ ಕೂಲಿ ಮನೆಯಿಂದ ಹೂ ಕಟ್ಟಕ್ಕೆ ಕೊಡ್ತಾರೆ. ಆ ಹೂ ಕಟ್ಟಕ್ಕೆ ಕೊಡ್ಬೇಕಾದ್ರೆ ಒಂದು ಬಕೀಟ್ ಹೂವಿಗೆ ಕೇವಲ 1.5 ರೂಪಾಯಿ 2 ರೂಪಾಯಿ ಕೊಡ್ತಾಯಿದ್ರು. ಒಂದು ಬಕೀಟ್ ಹೂ ಕಟ್ಟಬೇಕಾಗಿತ್ತು. ಸುಮಾರು 3-4 kg ಹೂ ಅದು ಕಟ್ಟೋರು. ಪಾಪ ರಾತ್ರಿ ಎಲ್ಲ ಕೂತ್ಕೊಂಡು 2 ರೂಪಾಯಿ ಕಟ್ಟಿ, ಆ 2 ರೂಪಾಯಿನಲ್ಲಿ ನಮ್ಮ ಜೀವನ ಈಗ ನಡೀತಾ ನಾವೆಲ್ಲ ಸ್ವಲ್ಪ ದೊಡ್ಡವರಾದ್ವಿ. ಒಂದು 1ನೇ ಕ್ಲಾಸ್ 2ನೇ ಕ್ಲಾಸ್ ಅಲ್ಲಿ ಅವಾಗ ಸ್ಕೂಲಲ್ಲಿ ಕೂತ್ಕೊಳ್ಳೋಕ್ಕೆ LKG UKG ಏನಿರಲಿಲ್ಲ. ಅವಾಗ ಕೆಳಗಡೆ ಒಂದು ಬೆಂಚ್ ಹಾಕಿರೋರು ಕೂತ್ಕೊಳ್ಳಿಕ್ಕೆ. ಸುತ್ತ ಓಪನ್ನು ಶಾಲೆ. ಗೌರಮ್ಮ ಟೀಚರ್ ಅಂತೇಳಿ ಮೊದಲ ಗುರು ನನಗವರು. ಮೊದಲನೇ ಗುರು ನನಗೆ ನಮ್ಮ ಗೌರಮ್ಮ ಅಂತೇಳಿ, ಗೌರಮ್ಮ ಟೀಚರ್ ಅಂತೇಳಿ. ಅವರಿಂದ ವಿದ್ಯೆ ಸ್ಟಾರ್ಟ್ ಆಯಿತು ಪ್ರಥಮವಾಗಿ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವಾಗ ಫೀಸು ಏನಿರಲಿಲ್ಲ. ಕರ್ಕೊಂಡೋಗಿ ಕೂರಿಸ್ಬಿಡ್ತಾ ಇದ್ರು ಅಷ್ಟೇ. ಕೂರಿಸ್ಬಿಡೋರು. ಸ್ಕೂಲಿಂದ ಬರ್ಬೇಕಾದ್ರೆ ಮನೆ ಗೊತ್ತಾಗ್ತಿರ್ಲಿಲ್ಲ. ಹತ್ರನೇ ಇದ್ದಿದ್ದಾದ್ರೂ ಮನೆ ಗೊತ್ತಾಗ್ತಿರ್ಲಿಲ್ಲ. ಪಾಪ ಅಮ್ಮನೇ ಎಲ್ಲ ಬೆಳೆಸ್ತಾ ಒಂದು 3ನೇ ಕ್ಲಾಸು 4ನೇ ಕ್ಲಾಸು ಓದ್ಬೇಕಾದ್ರೆ ಈಗ ಸಂಗೀತದ ಗೀಳು, ನಾಟಕದ ಗೀಳು ಭಾರಿ ಇಷ್ಟ ನನಗೆ. ನಾಟಕಗಳು, ಸಂಗೀತ, ಈ ಹಾಡು ಹೇಳೋದು ಇದೆಲ್ಲ ಭಾರಿ ಇಷ್ಟ. ನಮ್ಮ ಪುಟ್ಟಪ್ಪ ಮಾಸ್ಟ್ರು ಅಂತ ಒಬ್ಬರಿದ್ರು. ಅವರೇ ನನಗೆ
ಮುಖ್ಯವಾಗಿ ಈ ಮಟ್ಟಕ್ಕೆ ಬರ್ಲಿಕ್ಕೆ ಕಾರಣ ಪುಟ್ಟಪ್ಪ ಮಾಸ್ಟರ್. ಯಾಕೆಂದ್ರೆ ಒಂದು ವೇದಿಕೆಗೆ ಕರ್ಕೊಂಡೋಗಿ ನಿಲ್ಲಿಸಿ, ವೇದಿಕೆಯಲ್ಲಿ ನಿಲ್ಲು, ನಿನ್ನ ಹತ್ರ ಏನೋ ಒಂದು ಕಲೆ ಇದೆ. ಅವ್ರು ಹೆಂಗೆ ಅಂದ್ರೆ, ನಿಮ್ಮ ಹತ್ರ ನೀನೇನು ಇಲ್ವಲ್ಲ, ನಿನ್ನ ಹತ್ರ ಕಲೆ ಇದೆ, ಹೇಗೆ ಅದು? ದಂದಣ್ಣ ಅನ್ನೋರು, ದಂದಣ್ಣ, ದತ್ತಣ್ಣ ದತ್ತಣ್ಣ, ಅದನ್ನೇ ಜೋರಾಗಿ ಹೇಳು, ದಂದಣ್ಣ ದತ್ತಣ್ಣ, ದಂದಣ್ಣ ದತ್ತಣ್ಣ. ಅದನ್ನ ಸ್ವಲ್ಪ ಡ್ಯಾನ್ಸ್ ಮಾಡ್ಕೊಂಡು ಹೇಳು, ದಂದಣ್ಣ ದತ್ತಣ್ಣ, ದಂದಣ್ಣ ದತ್ತಣ್ಣ ಇದೆ. ಇನ್ನೂ ಜೋರಾಗಿ ಮಾಡು, ಇನ್ನೂ ಜೋರಾಗಿ ಮಾಡು. ನೋಡು, ಡ್ಯಾನ್ಸ್ ಆಯ್ತಾ? ಇದೇ ಕಲೆ, ನಿನ್ನ ಹತ್ರ ಕಲೆ ಇದೆ ಅಂತೇಳಿ ನನ್ನನ್ನ ವೇದಿಕೆ ಕರ್ಕೊಂಡೋಗಿ ನಿಲ್ಸಿದ್ರು. ಮೇಕಪ್ ಎಲ್ಲ ಹಚ್ಬಿಡೋರು. ಅವಾಗ ಮಸಾಲೆ ಬೋಂಡ ಆಗ್ಬಿಡ್ತಿದ್ವಿ ನಾವು, ಎಲ್ಲ ಹಚ್ಚಿ ಮೇಕಪ್ ಎಲ್ಲ ಮಾಡಿ ಕರ್ಕೊಂಡೋಗಿ ಪಾಪ ವೇದಿಕೆಯಲ್ಲಿ ನಿಲ್ಸೋರು. ಏಕಪಾತ್ರ ಅಭಿನಯ ಎಲ್ಲ ಕೊಡೋರು. ಯಾರ್ದು ನಮ್ಮ ಎಚ್ ಎಂ ನಾಯಕ ಅವ್ರದ್ದೆಲ್ಲ ಏಕಪಾತ್ರ ಅಭಿನಯಗಳು ಭಾರಿ ಚೆನ್ನಾಗಿ ಮಾಡ್ತಿದ್ದೆ. ಅವಾಗ ಈಗೆಲ್ಲ ಮಾಡ್ತೋಗಿದೆ. ಆ ಕಾಲದ ಘಟ್ಟದಲ್ಲಿ ನಾಟಕ ಜಾಸ್ತಿ, ಹಾಡಿಗಿಂತ ನಾಟಕ ಜಾಸ್ತಿ ಇತ್ತು. ಹಾಗೆ ಬರ್ತಾ 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 5ನೇ ಕ್ಲಾಸು, ಅಲ್ಲಿ ತನಕ ಮನೆಯಲ್ಲಿ ತುಂಬಾನೇ ಕಷ್ಟ. ನಾವೇ ಅಷ್ಟೊತ್ತಿಗೆ ಆಗಲೇ ಅಮ್ಮ ಒಂದು ಹೂವಿನ ಅಂಗಡಿ ಕುಂಭಕ್ಕೋಸ್ಕರ ಹೊಟ್ಟೆಗೆ ಬೇಕಲ್ಲ, ಒಂದು ಅಂಗಡಿ, ಸಣ್ಣದೊಂದು ಪೆಟ್ಟಿ ಅಂಗಡಿ, ಮಾರ್ಕೆಟ್ ಅಂತ ಇದೆ ಅಲ್ಲಿ, MG ರೋಡಲ್ಲಿ ಮಾರ್ಕೆಟ್ ಇದೆ. ಆ ಮಾರ್ಕೆಟ್ ಮುಂಗಡೆ ಕೂತ್ಕೊಂಡು ಹೂವಿನ ವ್ಯಾಪಾರ ಮಾಡೋದು. ಡೈಲಿ ಒಂದು 15-20 ರೂಪಾಯಿ ಯಾವ ಥರ ಆಗೋದು. ಆ 20 ರೂಪಾಯಿನಲ್ಲೇ ಮನೆ ಪೂರ್ತಿ ಸಂಸಾರ, ಬಾಡಿಗೆ ಮನೆ, ಸಣ್ಣ ಮನೆ, ಮುರುಕುಲ್ ಮನೆ, ತಿನ್ನಕ್ಕಿಲ್ಲ, ಬಟ್ಟೆ ಇಲ್ಲ. ತುಂಬ ಕಷ್ಟದ ಜೀವನ ಸರ್, ತುಂಬ ಕಷ್ಟ ಅಂದರೆ ತುಂಬ ಕಷ್ಟದ ಜೀವನಗಳು. ಒಂದು ಲೀಟ್ರ್ ಪುರಿಲಿ ಹಾಲಿಲ್ದಿದ್ದು ಕಾಪಿ ಮಾಡಿಕೊಂಡು ಆ ಪುರಿನ ಆ ಕಾಫಿಯೊಳಗೆ ಹಾಕ್ಕೊಂಡು, ಅದೇ ಬೆಳಗಿನ ತಿಂಡಿ, ಬೆಳಗಿನ ತಿಂಡಿ ಅದು. ಆಮೇಲೆ ಮಧ್ಯಾಹ್ನ ಸ್ಕೂಲ್ನಲ್ಲಿ ಉಪ್ಪಿಟ್ಟು ಕೊಡೋರು. ಅದು ಈ ಗೋಧಿ ಉಪ್ಪಿಟ್ಟು ಅಂತ ಕೊಡೋರು. ಸಾರ್ ಈಗಿನ ಮಕ್ಕಳಿಗೆ ಬೇಕಾದಂಗೆ ಅನುಕೂಲ ಬಂದಿದೆ ಈಗ. ಆ ಉಪ್ಪಿಟ್ಟು ಸಾರ್ ತಿಂದ್ಬಿಟ್ರೆ ಹೊಟ್ಟೆ ನೋವು, ಬೇದಿ ಎಲ್ಲ ಸುಡಾಗ್ಬಿಡುತ್ತೆ. ಅದನ್ನೇ ತಿಂತಾ ಇದ್ವಿ ನಾವು. ಅದನ್ನ ತೊಗೊಂಬಂದು ಅದಕ್ಕೆ ಸ್ವಲ್ಪ ಮನೆಯಲ್ಲಿ ಎಣ್ಣೆಯನ್ನೆಲ್ಲ ಹಾಕಿ ಅದನ್ನ ಸ್ವಲ್ಪ ಏನೋ ಮಾಡಿ, ಅದೇ ಮಧ್ಯಾಹ್ನದ ಊಟ ಮುಗೀತು. ಸಂಜೆದ ಊಟ ಬೇಕಲ್ಲ, ಬನ್ನು ನಮ್ಮಮ್ಮ ಅಲ್ಲಿ ವ್ಯಾಪಾರ ಮುಗಿಸ್ಕೊಂಡು 4 ಬನ್ನು, 2 ಮಕ್ಕಳಿಗೆ ಬಂದು ತರೋದು. ಒಂದು ಅರ್ಧ ಕೆಜಿನ ಅಕ್ಕಿ ನಾವು ಅನ್ನ ಮಾಡಿದ್ವಿ. ಅನ್ನ ಖಾಲಿ ಆಗ್ಬಿಡೋ ಸರ್. ನಮ್ಮಮ್ಮ ಖಾಲಿ ಆಯ್ತಲ್ಲ ಅಂತ ಹೊರಗಡೆ ಹೋಗಿ ನಿಂತ್ಕೊಂಡ್ಬಿಡ್ತಾ ಇದ್ವಿ. ಪಾಪ ಮಕ್ಕಳು ಅನ್ನ ಕೇಳ್ತಾ ಇತ್ತು, ಅನ್ನ ಕೊಡು, ಹೊಟ್ಟೆ ಹಸಿ ನಮ್ಗೆ ಗೊತ್ತಿಲ್ಲ. ಹೇಗೋ ಸ್ವಲ್ಪ ನಮಗೆ ಸ್ವಲ್ಪ ಬುದ್ಧಿ ಬರಂಗಾಯ್ತು. 5ನೇ ಕ್ಲಾಸು 6ನೇ ಕ್ಲಾಸು ಒಂದು 10 ಮೊಳ ಹೂ ಕೊಡೋರು. ಅದೇ ಅನ್ನ ಕೊಡೋದ್ರೆ ಅನ್ನ ಖಾಲಿ ಆಗಿದೆ, ಇಲ್ಲ ಕೈ ತುತ್ತು ಹಾಕ್ಬಿಡೋಳು. ಮತ್ತೊಂದ್ಸರಿ ಕೇಳ್ಬಾರ್ದಲ್ಲ, ತಟ್ಟೆ ಹಾಕಿದ್ರೆ ಕೇಳ್ತೀರಾ, ತಟ್ಟೆ ಹಾಕಿದ್ರೆ ಮತ್ತೆ ಅನ್ನ ಕೇಳ್ತೀರಾ. ವಿಷ್ಣುಪ್ಪ ಉಂಡೆ ಕೈ ಇಡಿಸಿ ಹಾಕ್ಬಿಡೋ ಕೈ ತುತ್ತು. 10ನೇ ಕ್ಲಾಸ್. ಆಕೆಗೆ ಊಟ ಇರ್ತಿರ್ಲಿಲ್ಲ ಪಾಪ. ಆಕೆ ನೀರು ಕುಟ್ಕೊಂಡು 4 ಕುರಿ ಕಾಳು ಬಾಯಿ ಮಲಗು. ಕಷ್ಟ ಸರ್, ಭಾರಿ ಅಂದ್ರೆ ಭಾರಿ ಕಷ್ಟ. ಈಗ ಮಕ್ಕಳುಗಳಿಗೆ ಅವ್ರ ಹೊಟ್ಟೆ ಹಸು ಅನ್ನಕ್ಕಿಂತ ಮುಂಚೆನೆ ಕೊಟ್ಬಿಡ್ತೀವಿ ನಾವು. ತಿನ್ನು 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 ತಿನ್ನು. ಯಾಕೆ ನಾವು ಹಸ್ತಿದ್ವಿ ಅವಾಗ, ನಮ್ಮ ಮಕ್ಕಳು ಹಸಿಯೋದು ಬೇಡ. ಅದೇ ಅವ್ರಿಗೆ ಈಗ ಶೋಕಿ ಆಗೋಗ್ಬಿಟ್ಟಿದೆ. 2 ಇಡ್ಲಿ ಕೊಟ್ರೆ 1 ಇಡ್ಲಿ ಬಿಸಾಕ್ತಾರೆ. ನಾವು ಇಡ್ಲಿ ದೋಸೆನೇ ನೋಡಿಲ್ಲ ಸರ್, ವರ್ಷಕ್ಕೊಂದ್ಸರಿ, ಯಾವಾಗಲೂ ಅಪರೂಪ. ಅದು ಉಡುಪಿ ಹೋಟ್ಲು ಮುಂದೆ ಹೋಗಿ ನಿಂತ್ಕೊಂಡ್ಬಿಡ್ತಾ ಇದ್ವಿ. ವಾಸನೆ ಕುಡಿತದ ಮಸಾಲೆ ದೋಸೆ. ಮಸಾಲೆ ದೋಸೆ ವಾಸನೆ ಬರುತ್ತೆ, ತಿನ್ನಕ್ಕಿಲ್ಲ. ಆ ವಾಸನೆ ಎಲ್ಲ ನಾವು ಹೊಟ್ಟೆ ತುಂಬಿಸ್ಕೊಂತ ಇದ್ವಿ. ನಮ್ಮ ಕಲ್ಪನೆ ಕಷ್ಟ, ಭಾರಿ ಕಷ್ಟ. ಭಗವಂತ ಆ ಟೈಮಲ್ಲಿ ಪಾಪ ಬೇರೆ ದುಡಿಮೆ ಇಲ್ಲಲ್ಲ, ಬೇರೆ ಏನು ದುಡಿಮೆ ಇಲ್ಲ. ಹೂವಿನ ವ್ಯಾಪಾರನೇ ಮಾಡಬೇಕು. ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗಂಗಿಲ್ಲ, ಕಷ್ಟ. ವಯಸ್ಸಿಗೆ ಬಂದಿರಿ ನನ್ನ ತಾಯಿ ಪ್ರಾಯದವಳು, ಎಲ್ಲ ಕಣ್ಣಾಕೋರು. ನಮಗೆ ಗೊತ್ತಿರಲಿಲ್ಲ, ಸಣ್ಣ ಹುಡುಗರು ನಾವು. ಅಮ್ಮಂಗೆ ಸಾಯಂಕಾಲ ಬಂದು ಮನೆಗೆ ಬರ್ತೀನಿ ಅಂತ ಹೇಳೋ ಅನ್ನೋರು. ನಮಗೆ ಗೊತ್ತಿರಲಿಲ್ಲ ಪಾಪಿಗಳ. ಆಮೇಲೆ ನಮ್ಮಮ್ಮ
ಬಿಡು ಏನಾರು ಹೇಳ್ಕೊಳ್ಳಿ ಅವ್ರು ಮಾತಾಡಿ. ಆ ರೀತಿ ನಮ್ಮನ್ನೆಲ್ಲ ಕಷ್ಟಪಟ್ಟು ಸಾಕಿ ಇನ್ನೊಬ್ರ ಹತ್ರ ಚೀತು ಅನ್ಸ್ಕೊಳ್ತೀನಿ. ನನ್ನ ತಾಯಿ ಗ್ರೇಟ್. ಕೇಳ್ತದ್ವಿ ದೋಸೆ ತಿಂಡಿ ಒಂದು ಪಾನಿಪುರಿ ಒಂದು ಅವಾಗ ನಮ್ಮ ಅಂಗಡಿಯ ಪಕ್ಕನೇ ಪಾನಿಪುರಿ ಗಾಡಿ ಇತ್ತು. 60 ಪೈಸೆ ಒಂದು ಪ್ಲೇಟ್ ಪಾನಿಪುರಿ, ಬರೀ 60 ಪೈಸೆ. ಆ 60 ಪೈಸೆ ತಿನ್ನಕ್ಕೆ ನಮಗೆ ಅವನು ಕರೆಕ್ಟಾಗಿ 5:15 ಬರೋನ್ ಪಾನಿಪುರಿ ಅಂಗಡಿ ಮುನ್ನ ಅಂತ. ಮೊದಲನೇ ಚಿಕ್ಕಮಗಳೂರಿಗೆ ಮೊದಲನೇ ಪಾನಿಪುರಿ ಅಂಗಡಿ ಮುನ್ನ ಮಾರ್ಕೆಟ್ ರೋಡ್ನಲ್ಲಿ. ನಿಮ್ಗೆ ಹೇಳ್ತಾರದು ನಾನು ಒಂದು 50 ವರ್ಷದ ಮಾತು ಅಂತ, 48-50 ವರ್ಷದ ಮಾತು. ನಾವೆಲ್ಲ ಅದೇ ಒಂದು 5ನೇ ಕ್ಲಾಸು, 5 ವರ್ಷ 6 ವರ್ಷದ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು. ನೆನಪಿದೆ ಮಾತ್ರ ನಮಗೆ ಆ ಜ್ಞಾಪಕ ಇದೆ. ಅವಾಗ ಜ್ಞಾಪಕ ಜಾಸ್ತಿ. ಅವಾಗ ಏನೇನು ನಡೀತಿತ್ತು ನನಗೆ ಅದೆಲ್ಲ ಪೂರ್ತಿ ನೋಡಿ ನೆನಪಿದೆ. ಕೆಲವರು ಮೊನ್ನೆ ಎಲ್ಲ ಮಾಡಿರೋದು ನೆನಪಿರಲ್ಲ. ಆಗೇನು ಮಾಡ್ತಾ ಇದ್ವಿ, 60 ಪೈಸೆ ಪಾನಿಪುರಿ, ಮಸಾಲೆ ಪುರಿ 60 ಪೈಸೆ. ಅದು ಹೇಳ್ಬೇಕು ಅಂತ ಇದ್ದೆ ನಾನು. ಆ ನೆನಪು ಹೇಗೆ ಅಂದರೆ ನಿಮಗೆ ಆ ಸಂಕಟ ಮರೆಯೋಕ್ಕಾಗೋದಿಲ್ಲ. ಆ ಹೊಟ್ಟೆ ಹಸು, ಆ ಕಿತ್ತು ತಿನ್ನೋ ಬಡತನ, ಅದು ಯಾವುದೇ ಕಾರಣಕ್ಕೂ ಮರೆಯಲ್ಲ. ಇವತ್ತಿಗೂ ನೆನಪಿದೆ ನನಗೆ. ಆ 60 ಪೈಸದ ಪಾನಿಪುರಿ ತಿನ್ನೋಕ್ಕೆ ನಮ್ಮಮ್ಮ ಅರ್ಧ ಗಂಟೆ ಬಿಟ್ಟು ತಡಿಯೋ ವ್ಯಾಪಾರ ಆಗಿಲ್ಲ, ತಡಿಯೋ 10 ಪೈಸೆ ಅವನು ಮಾಡ ತಡಿ ವ್ಯಾಪಾರ ಎಲ್ಲ ದುಡ್ಡಿದೆ ಕೊಡಿಸ್ತೀನಿ. ಆ ಥರ 10 ಗಂಟೆ ಆಗ್ಬಿಡೋದು ಸರ್. ಅವನ್ನೆಲ್ಲ ಉಳಿದು ಕಳೆದಿದ್ದೆಲ್ಲ ಲಾಸ್ಟಿಗೆ ಅಮ್ಮ ದುಡ್ಡು ಬೇಡ ಕಳಿಸಿಲಿ ಅಂತೇಳಿ ಪಾಪ ದುಡ್ಡು ಕೊಡೋನು. ಆ ಕೆಳಗಡೆಲ್ಲ ಬಿದ್ದಿರೋದು ಹಿಂಗ ಗ್ಲಾಸ್ ಇಟ್ಟಿರ್ತದ, ಕೆಳಗಡೆ ಪೂರಿ ಬಿದ್ದಿರೋದ. ಅವನ ಆ ಕಡೆ ಹೋಗಿದ ತಕ್ಷಣ ನಾನು ವ್ಯಾಪಾರ ಮುಗಿಸ್ಕೊಂಡು ಅವನು ಹೋಗೋನು. ನಾವು 9-10 ಗಂಟೆ ಅಷ್ಟೊತ್ತಿಗೆ ಆ ಕೆಳಗಡೆ ಪೂರಿ ಎಲ್ಲ ಎತ್ಕೊಂಡ್ಬಂದು ತಿನ್ನೋದು ಎಲ್ಲ ನೋಡಿ. ಯಾಕೆ ಮರೆಯಲ್ಲ ಅಂದರೆ ಒಂದು 4 ವರ್ಷ 5 ವರ್ಷ ಇರ್ಬೋದು ಸರ್ ನನಗಷ್ಟು. ಮರೆಯೋಕೆ ಯಾಕಾಗಲ್ಲ ಅಂದರೆ ಆ ಹಸುವಿನ ಸಂಕಟ ಆ ರೀತಿ ನಮ್ಮನ್ನ ನೆನಪಿ ಹಾಕಿದೆ ಅಂದರೆ ಅದು ಈಗ ಮೊನ್ನೆದೆಲ್ಲ ನೆನಪಿರಲ್ಲ ನಿಮಗೆ. ಆ ನೆನಪು ಯಾಕೆಂದ್ರೆ ಈ ಹಸುವಿನ ಸಂಕಟ ಅದಕ್ಕೆಲ್ಲ ಹೆಂಗೋ ಜೀವನ ಮಾಡಿಕೊಂಡು ಕಷ್ಟನೋ ಸುಖನೋ ಸಾಕೊಂಬಂದ್ಲು ನಮಗೆ ನಮ್ಮ ಭಾರಿ ಒಳ್ಳೆ ತಾಯಿ. ಒಬ್ಬರ ಹತ್ರ ಚೀತು ಇವಳಂಗೆ ಅಂತ ಹೇಳಿಸ್ಕೊಳ್ದಂಗೆ ಅಲ್ಲೂ ಮೋಸ ಯಾರ ಹತ್ರ ಒಂದ್ ಕಡೆ ಏನೇನೋ ಆಯ್ತು. ಒಂದಕ್ಕೆ ಈ ರೀತಿಯಲ್ಲಿ ಬದುಕ್ತಾ ಕೊನೆಗೆ ಊಟ ಹಾಕೋರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಭಾರಿ ಚೆನ್ನಾಗಿ ಅಡುಗೆ ಮಾಡಿ ಆ ಬ್ರಾಹ್ಮಣರ ಊಟ ಭಾರಿ ಆನಂದ ಸರ್. ಅವಾಗೇನಾದ್ರೆ ನಾವು ಊಟಕ್ಕೆ ಹೋಗ್ತಿದ್ವಿ, ಆರಾಧನೆ ಊಟ ಸರ್. ಆ ಊಟಕ್ಕೆ ಹೋದಾಗ ನಾವು ಕೆಲಸದವ್ರ ಥರ ಅವ್ರದ್ದೆಲ್ಲ ಊಟ ಆಗಬೇಕು. ಅವ್ರದ್ದೆಲ್ಲ ಊಟ ಆದಮೇಲೆ ಪಾಪ ಅವ್ರ ಶಿಸ್ತು, ಅವ್ರ ಸಂಪ್ರದಾಯ, ಅವ್ರದ್ದೆಲ್ಲ ಊಟ ಆಗಿ ಊಟ ಆಗೋ ತನಕ ಹೊಟ್ಟೆ ಹಸು ನೋಡ್ತಾ ನಿಲ್ಲೋದು ಫ್ರೆಶ್ಶು ಊಟಕ್ಕೆ. ಹಂಗೂ ಎಲ್ಲಿ ಪಾಪ ಮನೆಗೆ ಕರೆದು ಕೂರಿಸಿ ಊಟ ಹಾಕಿ. ಊಟ ಅಂದರೆ ಸರ್ ಅದು ಮುಷ್ಟಾನ್ನ ಭೋಜನ ನಮಗೆ ವರ್ಷಕ್ಕೊಂದ್ಸರಿ ಎಲ್ಲಾರು ಸಿಕ್ಬಿಟ್ರೆ ಊಟ. ಅಯ್ಯೋ ಆನಂದ, ಹಬ್ಬ, ಕುಣಿದಾಟ ನಮ್ದು. ಏನು ಕೈ ತೊಳಿತಾ ಇರಲಿಲ್ಲ ಸರ್ ಜಾಸ್ತಿ ನಾವು, ಯಾಕೆಂದ್ರೆ ಸಾಯಂಕಾಲ ತನಕ ಸ್ಮೆಲ್ ನೋಡ್ತಾ ಇದ್ವು. ಹೀಗೆ ಒಂದ್ಸರಿ ಮಠದಲ್ಲಿ ಆರಾಧನೆ ಊಟ ಸರ್. ಸುಮ್ಮನೆ ಸುತ್ತಾಡ್ಕೊಂಡು ಹೋಗ್ತಾ ಇದ್ವಿ ನಾವು. ಊಟ ಎಲ್ಲರೂ ಸಿಗುತ್ತಾ ಅಂತ ನಾವೊಂದೊಂದು 4-5 ಜನ ಹುಡುಗರು ಬ್ಯಾಚು, ಅದು ಒಂದು 2-3 ಜನ ಸ್ವಲ್ಪ ಚೆನ್ನಾಗಿರೋರು ಇದ್ರು. ಅವರು ನಮ್ಮ ಜೊತೆ ಬಂದ್ಬಿಡೋರು. ಎಲ್ಲರೂ ಊಟ ಸಿಗುತ್ತಲ್ಲ ಅಲ್ಲ ಹಿಂಗೆ ದೇವಸ್ಥಾನ ಸುಮ್ಮನೆ ಸುತ್ತೋದು ನಾವು. ಅಲ್ಲಿ ಇಲ್ಲಿ ಸುತ್ತೋದು, ಛತ್ರಗಳು, ಮದುವೆ ಎಲ್ಲರೂ ಆಗುತ್ತೇನೋ, ಊಟ ಎಲ್ಲರೂ ಸಿಗುತ್ತೇನೋ ಅಂತ ಸುತ್ತೋದು. ಆ ಮಠದಲ್ಲಿ ಆರಾಧನೆ ಊಟ ಸರ್, ಅದ್ಭುತವಾದ ಊಟ. ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಆರಾಧನೆ ಊಟ. ಪಾಪ ಕರೆದು ಬಂದರು, ಲಾಸ್ಟಿಗೆ ನಮಗೆ ಕೂರಿಸಿ ಊಟ ಹಾಕಿ ಆ ಊಟ ಮಾಡಿದ್ರೆ ಸರ್ ಕೈ ತೊಳ್ಕೊಂತ ಇರಲಿಲ್ಲ ಸರ್. ಅರ್ಧಂಬರ್ಧ ಕೈ ತೊಳ್ಕೊಂಡ್ಬಿಡ್ತಾ ಇತ್ತು. ಯಾಕೆ ಹೇಳಿ, ಆ ಸಾಯಂಕಾಲ ತನಕ ಅದು ವಾಸನೆ ನೋಡೋದು. ಆ ತಿಳಿ ಸಾರಿಂದು ಪರಿಮಳ ಸರ್, ಗಮ್ಮಂತ ಪರಿಮಳ ಸರ್. ಅದು ಆ ಪರಿಮಳ ಸಾಯಂಕಾಲ ತನಕ ಇರ್ತಾ ಇತ್ತು ನಮ್ಮ ಕೈಯಲ್ಲಿ. ಹೋಗ್ತಾ ಇರಲಿಲ್ಲ, ತೊಳ್ಕೊತಾನೆ ಇರಲಿಲ್ಲ ಕೈ ನಾವು. ಆ ಬ್ರಾಹ್ಮಣರಲ್ಲಿ ಅವ್ರ ಮಾಧುರಲ್ಲಿ ಒಂದು ಹೈಗ್ರೀವ ಅಂತ ಒಂದು ಮಾಡೋರು ಸರ್. ಅದೇನು ಈಗ ನಮಗೆ ಹೆಸರು ಗೊತ್ತಾಗಿರೋದು, ಅವಾಗ ಗೊತ್ತಿರಲಿಲ್ಲ ಅದ್ರ ಹೆಸರು ಹೈಗ್ರೀವ ಅಂತ. ಏನೋ ಸಿಹಿ ಅಂತ ಹಾಕೋರಲ್ಲ, ತಿಂದ್ಬಿಡ್ತಾ ಇದ್ವಿ. ತುಪ್ಪ ಒರಿಜಿನಲ್ ತುಪ್ಪದಲ್ಲಿ, ಬೆಣ್ಣೆ ಕಾಯಿಸಿ ತುಪ್ಪದಲ್ಲಿ ಮಾಡ್ಬಿಡೋರದು. ತಿಂದು ಬಿಡ್ತಾ ಇದ್ವಿ ಸರ್ ನಾವು. ಎಷ್ಟು ಚೆನ್ನಾಗಿ ತಿಂತಾ ಇದ್ವಿ ಅಂದರೆ ಅಷ್ಟು ಚೆನ್ನಾಗಿ ತಿಂತಾ ಇದ್ವಿ. ಮತ್ತೊಂದ್ಸರಿ ಕೇಳಿದ್ರೆ ತಮ್ಮದ್ರು ಪಾಪ ಮುಖ ನೋಡೋರು, ಸ್ವಲ್ಪ ಹಾಕೋರು, 2 ಸರಿ
ತಿಂದು ಕೊಟ್ಬಿಟ್ರೆ ತಪ್ಪಲನೇ ತಿಂದ್ಬಿಡ್ತಾರೆ ಅವರು ಅಂತ ಪಾಪ ಸಂತೋಷವಾಗಿ ಪಾಪ ಬಡ್ಸೋರು. ಆ ಥರ ಎಲ್ಲ ಊಟ ಸರ್. ಅವ್ರದ್ರೆಲ್ಲ ಅವ್ರ ಋಣ ಎಲ್ಲ ತೀರ್ಸಕ್ಕಾಗೋದಿಲ್ಲ, ನಾವು ಊಟದ ಋಣ ತೀರ್ಸಕ್ಕಾಗಲ್ಲ ಸರ್. ಹಾಗೆ ಆ ಮೊದಲನೇ ಊಟ ಆರಾಧನೆ ಊಟ ಸರ್. ಆ ಘಮ ಎಗ್ರಿಯೋದು ಘಮ ನಮ್ಮ ಕೈಯಿಂದ ಹೋಗಕ್ಕೆ ಸಾಧ್ಯನೇ ಇರ್ತಿಲ್ಲ, ಅಷ್ಟು ಘಮ ತುಪ್ಪದಲ್ಲಿ ಮಾಡಿರ್ತಾ ಇದ್ರು ಪಾಪ. ಹೊಟ್ಟೆ ತುಂಬ ಬಡಿಸೋರು ಆ ರಾಯರ ಮಠದಲ್ಲಿ. ಆ ರಾಯರ ಮಠದಲ್ಲಿ ಊಟ ಮಾಡಿ ಆ ಕೃಪೆನೇ ಏನೋ ಇವತ್ತು ಆ ರಾಯರು ನಾವೊಂದು ಸಂಗೀತ ಮಟ್ಟಕ್ಕೆ ಈ ಮಟ್ಟಕ್ಕೆ ಬರೋಕ್ಕೆ ಅವರು ವೀಣೆ ನುಡಿಸ್ತಾ ಇದ್ರು ರಾಯರು. ಈ ಮಟ್ಟಕ್ಕೆ ಬರೋಕ್ಕೆ ಆ ರಾಯರ ಕೃಪೆನೂ ಇದೆಯಾ ಅಂತ. ರಾಯರು ಒಳ್ಳೆ ಸಂಗೀತ ಕಲಾವಿದರು. ಗೋವಿಂದನ ಸಾಕ್ಷಾತ್ಕಾರ ಮಾಡ್ಕೊಂಡಂಥವ್ರು, ಕೃಷ್ಣನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಂಥವ್ರು. ಆ ಸಂಗೀತ ನಮ್ಗೆ ಆ ಮೂಲದಿಂದನೇ ಏನೋ ಸಂಗೀತ ಮತ್ತೇನೋ ಆ ರಾಯರ ಮಠಕ್ಕೆ ಊಟಕ್ಕೆ ಹೋಗ್ತಾ ಇದ್ವಿ, ವಾರಕ್ಕೂ ಹೋಗ್ತಾ ಇದ್ವಿ, ಪ್ರಸಾದ ಕೊಡೋರಲ್ಲಿ ಅದನ್ನು ತಿಂತಾ ಇದ್ವಿ. ಅದೇ ನಮಗೆ ಆ ಹಾಡುಗಳನ್ನೆಲ್ಲ ಕಲಿಯೋಕ್ಕೆ ಈ ರಾಯರೇ ಮೂಲ ಕಾರಣ ಆಗ್ಬಿಟ್ರೆ ನಮಗೆ. ರಾಯರು ಆ ಸಂಗೀತ ಕಲ್ತಿದ್ರಿಂದ ಅವರ ಎಲ್ಲೋ ಒಂದು ಆಶೀರ್ವಾದ ಒಂದೆರಡು ಕಾಳು ನಮ್ಮ ಬಾಯಿಗೆ ಬಿದ್ದಿದೆಯೇನೋ ಅಂತಕ್ಕಂಥದ್ದು ಉಂಟು ನೋಡಿ. ಇಂದು ಎನಗೆ ಗೋವಿಂದ ನಿನ್ನಯ ಪಾದದಿಂದ ತೋರು ಮುಕುಂದನೇ ಕೊಡ್ತಾ ಇದ್ದೆ. ಅಲ್ಲೊಬ್ರು ಬ್ರಾಹ್ಮಣರಿದ್ರು, ಅವ್ರಿಗೆ ಮಲ್ಲಿಗೆ ದಂಡೆ ಅಂದ್ರೆ ಭಾರಿ ಇಷ್ಟ. ದಂಡೆ ಡೈಲಿ ಅವ್ರಿಗೆ 5 ದಂಡೆ ಬೇಕು. ನಮ್ಮಮ್ಮ ಗಂಡಸಿನ ಕೆಲಸ ಅದು ದಂಡೆ ಹೊಡೆಯೋರು ಅವಾಗ್ಲೇನೆ ಕೈಯಲ್ಲಿ ಸುತ್ತೋದದು. ಇಷ್ಟುದ್ದ ದಂಡೆ, ಒಂದು ದಂಡೆಗೆ ಎಷ್ಟು 50 ಪೈಸೆ, 5 ದಂಡೆ. ಅವ್ರ ಮನೆಗೆ ತೊಗೊಂಡೋಗಿ, ಅವ್ರಿಗೆ ಯಾಕೆ ದಂಡೆ ನಾನು ಡೈಲಿ ತೊಗೊಂಡೋಗಿ ಕೊಡ್ತಾ ಇದ್ದೆ ಅಂತ ಹೇಳಿದ್ರೆ ಅವ್ರ ಮೇಲೆ ಒಂದಿಷ್ಟು ಉಪ್ಪಿಟ್ಟು ಕೊಡೋರು. ಪಾಪ ಕೂತ್ಕೋ ಡೈಲಿ. ನನಗೆ ಅದೇನ ಕಣ್ರಿ, ಬ್ರಾಹ್ಮಣರ ಕಂಡ್ರೆ ಭಾರಿ ಇಷ್ಟ ಕಣ್ರಿ. ವ್ಯಾಪಾರಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಏನ್ ಮಾಡ್ತಾರೆ, ನಮ್ಮಮ್ಮ ದಂಡೆ ಮಾಡ್ಕೊಡೋರು. ಅಲ್ಲೊಬ್ರು ಬ್ರಾಹ್ಮಣರಿದ್ರು, ಆ ಯಮ್ಮನ ಹೆಸರು ಮರ್ತು ಬಿಟ್ಟೆ ಕಂಟ್ರಿ ನಾನು. ಭಾರಿ ಒಳ್ಳೆ ಜನ. ಅವರಿಗೆ ಡೈಲಿ 5 ದಂಡೆ ಬೇಕು. ಅವ್ರು ಬರೀ ಹೂ ಮುಡಿಯೋದು, ಅವ್ರ ಮನೇಲಿ ಭಾರಿ ಇಷ್ಟ, ಹೂ ಮುಡಿಯೋದು ಅಂದ್ರೆ ಭಾರಿ ಇಷ್ಟ. ಅದು ದಂಡೆ ಮುಡಿಯೋರು ಅವರು, ಮಲ್ಲಿಗೆ ದಂಡೆ ಮುಡಿಬೇಕಾದ್ರೆ ತಗೊಂಡೋಗಿ ಕೊಡ್ತಾ ಇದ್ದೆ ನಾನು. ಒಂದು ದಂಡೆಗೆ 50 ಪೈಸೆನೇನೋ ಕೊಡ್ತಾ ಇದ್ರು, 50 ಪೈಸೆನೋ 1 ರೂಪಾಯಿನೋ ಎಷ್ಟೋ ಕೊಡೋರು ಅವಾಗ. ಅವ್ರು ಕೊಟ್ಟು ಆ ದುಡ್ಡು ಇಸ್ಕೊಂಬಂದು ನಮ್ಮಮ್ಮಗೆ ಕೊಡ್ತಾ ಇದ್ದೆ. ನಮ್ಮಮ್ಮಗೆ ಖುಷಿ, ದಂಡೆ ಮಾಡ್ಕೊಂಡು ಕೊಡೋರು. ಅವರು ಡೈಲಿ ಒಂದು ದಿವಸ ತಪ್ಪಿಸ್ತಾ ಇರಲಿಲ್ಲ, ಡೈಲಿ 5 ದಂಡೆ ಅವ್ರಿಗೆ ಕೊಡ್ಬೇಕಾಗಿತ್ತು. ಏನು ವಿಶೇಷ ಏನಿಲ್ಲ ಅದರಲ್ಲಿ. ಇದು ನನ್ನ ಹೆಸರೇ ಎಷ್ಟೋ ಜನಕ್ಕೆ ಗೊತ್ತಿರ್ತಾ ಇರ್ಲಿಲ್ಲ. ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕಾರೆ ಮಲ್ಲಿಗೆ ಅನ್ನೋರು, ಮಲ್ಲಿಗೆ ಬರೋ ಬೈಲಿ 1 ಮೊಳ ಕೊಡು, 1 ಮೊಳ ಕೊಡು. ಆಮೇಲೆ ಕೇಳೋರು ನಿನ್ನ ಹೆಸರೇನು ಅಂತ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.